ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೆಮ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ನೀವು ತಮ್ನೇಲ್ ನೋಡಿರುವ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ರಸಾಯನಶಾಸ್ತ್ರ ಮಾರ್ಚ್ 2025 ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಬ್ಲೂ ಪ್ರಿಂಟ್ ಹೇಗೆ ಇರುತ್ತೆ ಅನ್ನೋದನ್ನು ತಿಳಿಸಿಕೊಡಲಿದ್ದೇನೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಟೇಟ್ PU ಬೋರ್ಡ್ನವರು 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ 3 ಬ್ಲೂ ಪ್ರಿಂಟ್ಗಳನ್ನು ನೀಡಿರುತ್ತಾರೆ. ಅದರ PDF ಹಾಗೂ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಈ ವಿಡಿಯೋ ನಾನು ಮಾಡ್ತಾ ಇರುವ ಮೂಲ ಉದ್ದೇಶ, ಸೆಕೆಂಡ್ ಇಯರ್ ರಸಾಯನಶಾಸ್ತ್ರದಲ್ಲಿ ಯಾವ ಘಟಕಕ್ಕೆ ಎಷ್ಟು ಮಾರ್ಕ್ಸಿನ ವೇಟೇಜ್ ಇದೆ, ಮಾರ್ಕ್ಸಿನ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗತ್ತೆ ಅನ್ನೋದನ್ನು ನಾವು ನೋಡಲಿದ್ದೇವೆ. ಬ್ಲೂ ಪ್ರಿಂಟ್ ಡಿಸ್ಕಷನ್ ಮಾಡೋ ಮೊದಲು ಪ್ರಶ್ನೆ ಪತ್ರಿಕೆ ಹೇಗೆ ಇರುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಕ್ವಶನ್ ಪೇಪರ್ನ 5 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಪಾರ್ಟ್ನಲ್ಲಿ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ನೀವು ನೋಡ್ಬೋದು. ಇದೆಲ್ಲದೂ ಕೂಡ 1 ಮಾರ್ಕ್ಸಿನ ಕ್ವಶನ್ಸ್ಗಳಾಗಿರುತ್ತೆ. ಇದಕ್ಕೆ ನಿಮಗೆ 20 ಮಾರ್ಕ್ಸನ್ನು ಅಸೈನ್ ಮಾಡಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ಈ 2 ಕ್ವಶನ್ಸ್ಗಳು ಕಂಪಲ್ಸರಿಯಾಗಿ ಕೇಳ್ತಾರೆ. ಮೊದಲನೇದಾಗಿ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಹಾಗೂ ಮ್ಯಾಚ್ ದ ಫಾಲೋವಿಂಗ್ ಫ್ರಾಮ್ ಗಿವನ್ ಕಾಲಮ್ 1 ಆ್ಯಂಡ್ 2 ಟೈಪ್ ಅನ್ನೋದನ್ನು ಕೇಳ್ತಾರೆ. ಪಾರ್ಟ್ B ಅಂತ ಬಂದರೆ ಇದು 2 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಒಳಗೊಂಡಿರುತ್ತೆ. ಟೋಟಲ್ ಆಗಿ 6 ಮಾರ್ಕ್ಸು ಇದಕ್ಕೆ ಅಸೈನ್ ಮಾಡಿದ್ದಾರೆ. ಕೆಮಿಕಲ್ ಕೈನೆಟಿಕ್ಸ್, D and F ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಂಪೌಂಡ್, ಹ್ಯಾಲೋಲ್ಕೇನ್ಸ್, ಹ್ಯಾಲೋರೀನ್ಸ್, ಆಲ್ಕೋಹಾಲ್, ಫಿನಾಲ್ ಆ್ಯಂಡ್ ಈಥರ್ಸ್, ಬಯೋಮಾಲಿಕ್ಯೂಲ್ಸ್. ಪಾರ್ಟ್ C ಅಂತ ಬಂದರೆ ಇದಕ್ಕೆ ನಿಮಗೆ 15 ಮಾರ್ಕ್ಸ್ಗಳು ಅಸೈನ್ ಆಗಿರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹಾಗೂ ಫಿಸಿಕಲ್ ಕೆಮಿಸ್ಟ್ರಿ ಟಾಪಿಕ್ಸ್ಗಳಿಂದ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯೂನಿಟ್ಗಳ ಮೇಲೆ ಪ್ರಶ್ನೆಗಳನ್ನು ಅರೇಂಜ್ ಮಾಡಿರ್ತಾರೆ. ಇದಕ್ಕೆ 20 ಮಾರ್ಕ್ಸ್ಗಳನ್ನು ನೀಡಿದ್ದಾರೆ. ಕೊನೆಯದಾಗಿ ಪಾರ್ಟ್ E ಅಂತ ಬಂದರೆ ಇದರಲ್ಲಿ ನೀವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ನೋಡ್ಬೋದು. ಫಿಸಿಕಲ್ ಕೆಮಿಸ್ಟ್ರಿ ಟಾಪಿಕ್ ಮೇಲಿರುತ್ತೆ. ಎಸ್ಪೆಷಲಿ ಸೊಲ್ಯೂಷನ್, ಕೆಮಿಕಲ್ ಕೈನೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ ಟಾಪಿಕ್ಗಳ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಈ ನ್ಯೂಮೆರಿಕಲ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಿದ್ದರೆ ಜನರಲ್ ಆಗಿ NCERT ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಎಕ್ಸಾಂಪಲ್ಸ್ಗಳನ್ನ ಹಾಗೂ ಇನ್ ಟೆಕ್ಸ್ಟ್ ಕ್ವಶನ್ ಮತ್ತು ನಿಮ್ಮ ಹತ್ರ ಸಮಯ ಇದ್ದರೆ ಎಕ್ಸಸೈಸನ್ನು ಕೂಡ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಇಷ್ಟನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಸಾಕಾಗತ್ತೆ. ಈ ಸೆಕ್ಷನಿಗೆ 9 ಮಾರ್ಕ್ಸ್ಗಳನ್ನು ಅಸೈನ್ ಮಾಡಿರ್ತಾರೆ. ಈಗ ನೋಡೋಣ ನಾವು ಇದು 3ನೇ ಬ್ಲೂ ಪ್ರಿಂಟಿನ ಕಾಪಿ. ಈ 3 ಬ್ಲೂ ಪ್ರಿಂಟ್ಗಳನ್ನು ನಾನು ಮರ್ಜ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು ಯಾವ್ಯಾವ ಯೂನಿಟ್ಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ನೀಡಲಾಗಿದೆ ಅನ್ನೋದನ್ನು ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೀವು ಈ 3 ಬ್ಲೂ ಪ್ರಿಂಟ್ಗಳನ್ನ ನೋಡಿದಾಗ ನಿಮಗೆ 4 ಯೂನಿಟ್ಗಳಲ್ಲಿ ಮಾತ್ರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನ ವೇರಿಯೇಷನ್ನ ನೀವು ನೋಡ್ಬೋದು. ಉಳಿದ 6 ಯೂನಿಟ್ಗಳಲ್ಲಿ ಯಾವುದೇ ರೀತಿಯ ವೇರಿಯೇಷನ್ಸ್ಗಳನ್ನು ನಿಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಆ 6 ಯೂನಿಟ್ಗಳು ಯಾವುದು ಅಂತ ಹೇಳಿದರೆ ಎಲೆಕ್ಟ್ರೋಕೆಮಿಸ್ಟ್ರಿ, ಹ್ಯಾಲೋಆಲ್ಕೇನ್ಸ್, ಹ್ಯಾಲೋರೀನ್ಸ್, ಆಲ್ಕೋಹಾಲ್, ಫಿನಾಲ್, ಈಥರ್ಸ್, ಅಲ್ಡಿಹೈಡ್, ಕೀಟೋನ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಅಮೈನ್ಸ್ ಆ್ಯಂಡ್ ಬಯೋಮಾಲಿಕ್ಯೂಲ್ಸ್. ಅವುಗಳ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನೆ. ಅದೇ ರೀತಿ 1 ಮಾರ್ಕ್ಸಿನ ಕ್ವಶನ್ಸ್ಗಳು, 3 ಮಾರ್ಕ್ಸಿನ ಕ್ವಶನ್ಸ್ಗಳು, 2 ಮಾರ್ಕ್ಸಿನ ಕ್ವಶನ್ಸ್ಗಳು ಹಾಗೂ 5 ಮಾರ್ಕ್ಸಿನ ಕ್ವಶನ್ಸ್ಗಳು, ಯಾವ ರೀತಿಯಾಗಿ ಎಷ್ಟು ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದು ಫೈನಲ್ ಆಗಿ ನಿಮಗೆ ಎಕ್ಸಾಮ್ಗೆ ಬರುವಂಥ ಬ್ಲೂ ಪ್ರಿಂಟ್ ಆಗಿರುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ನಿಮಗೆ 2 ಕ್ವಶನ್ಸ್ಗಳು ಬರುತ್ತೆ. ಪಾರ್ಟ್ E ಸೆಕ್ಷನ್ನಲ್ಲಿ ಅದು ನ್ಯೂಮೆರಿಕಲ್ ಆಗಿರುತ್ತೆ. ಅದೇ ರೀತಿ ಈಗ ನಾವು 4 ಯೂನಿಟ್ಗಳು ಡಿಫ್ರೆಂಟ್
ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನ ಹೊಂದಿರುವಂಥದ್ದು ನೋಡೋದಾದರೆ ಸೊಲ್ಯೂಷನ್, ಕೆಮಿಕಲ್ ಕೈನೆಟಿಕ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಕಂಪೌಂಡ್. ಈ 4 ಯೂನಿಟ್ಗಳಲ್ಲಿ ಮಾತ್ರ ನಿಮಗೆ ಬ್ಲೂ ಪ್ರಿಂಟ್ನಲ್ಲಿ ವೇರಿಯೇಷನ್ನ ನೀವು ನೋಡ್ಬೋದು. ಯಾವ ರೀತಿಯಾಗಿ ಮಾರ್ಕ್ಸ್ಗಳು ಹಾಗೂ ಕ್ವಶನ್ಸ್ಗಳಲ್ಲಿ ವೇರಿಯೇಷನ್ ಇದೆ ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ನೀವು ಇದರ ಸ್ಕ್ರೀನ್ಶಾಟ್ ಕೂಡ ತೆಗೆದುಕೊಳ್ಬೋದು. ಇಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ PDF ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡಬಹುದು. ಇದಿಷ್ಟು ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ, ರಸಾಯನಶಾಸ್ತ್ರದಲ್ಲಿ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಷನ್ನ ಮಾಡಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ಪಾಸಿಂಗ್ ಪ್ಯಾಕೇಜ್ ಹೇಗಿರುತ್ತೆ, ಆ ಪಾಸಿಂಗ್ ಪ್ಯಾಕೇಜನ್ನು ನಾವು ಯೂಸ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ನೀವು 70ಗೆ 55 ಮಾರ್ಕ್ಸ್ವರೆಗೆ ನೀವು ಸ್ಕೋರ್ನ ಮಾಡಬಹುದು. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಹೆಲ್ಪ್ ಮಾಡಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನನ್ನಿಂದ ಏನಾದರೂ ನೀವು ಇಂಪ್ರೂವೈಸೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನನಗೆ ತಿಳಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳೊಂದಿಗೆ ನಮಸ್ಕಾರ.